ಮನೋಹರ್ ನೇತೃತ್ವದಲ್ಲಿ ಪ್ರಾಟೆಸ್ಟ್ ನಡೀತಾ ಇದೆ. ಡಿಕೆಶಿ ವಿರುದ್ಧ ದೇವರಾಜೇಗೌಡ ಆರೋಪ ಮಾಡಿದ್ರು. ಈಗ ಕಾಂಗ್ರೆಸ್ ದೇವರಾಜೇಗೌಡ ವಿರುದ್ಧ ಕಿಡಿಕಿಡಿಯಾಗಿದೆ. ವಿರುದ್ಧ ಸ್ಪರ್ಧೆ ಮಾಡಿ ಇಂತವನು ಆ ವ್ಯಕ್ತಿ ಬಂದ್ಬಿಟ್ಟು ಇವತ್ತು ಪೆನ್ ಡ್ರೈವ್ ಲೀಕ್ ಆಗ್ಲಿಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಅನ್ನತಕ್ಕಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ. ನಿಜವಾಗ್ಲೂ ಈತ ಕಾನೂನು ಪಂಡಿತ ಆಗಿದ್ರೆ ಈ ರೀತಿ ಆದಂತ ಡಬಲ್ ಸ್ಟ್ಯಾಂಡ್ ನ ಯಾಕೆ ಪಡೆದ? ಇದರಿಂದ ಇರತಕ್ಕಂಥ ಕೈ ಯಾವುದು? ದೇವರಾಜೇಗೌಡ ಒಂದು ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟಿದ್ದಾನೆ, ನನಗೆ ಆಮಿಷ ಒಡ್ಡಿದ್ರು 20 ಕೋಟಿ 50 ಕೋಟಿ 70 ಕೋಟಿ ಹಣನ ಕೊಡ್ತೀನಿ ಅಂತ ಹೇಳಿದ್ರು ಅಂತ. ಇಷ್ಟು ಹಣನ ಯಾವ ವ್ಯಕ್ತಿ ಕೊಡ್ತೀವಿ ಅಂತ ಹೇಳ್ದ, ಯಾವ ಪಕ್ಷದವನ್ ಕೊಡ್ತೀನಿ ಅಂತ ಅನ್ನತಕ್ಕಂಥದ್ದನ್ನ ಮೊದಲು ಬಹಿರಂಗ ಪಡಿಸ್ಬೇಕು. ಇಲ್ಲ ಅಂದ್ರೆ SIT ಮುಂದೆ ಶರಣಾಗತಿ ಆಗ್ಬೇಕು. SIT ಅಧಿಕಾರಿಗಳು ಆತ ಕೊಟ್ಟಿರ್ತಕ್ಕಂಥ ಏನು 15-20 ದಿನದಿಂದ ಹೇಳಿಕೆಗಳನ್ನ ಕೊಟ್ಟಿದ್ದಾನೆ, ಆ ಹೇಳಿಕೆಗಳನ್ನ ಇವತ್ತು ಪರಿಗಣಿಸಿ ಅವನ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಕೂಡಲೇ ದೇವರಾಜೇಗೌಡನ ಬಂಧಿಸಬೇಕಂತ ಪ್ರತಿಭಟನೆ ಮೂಲಕ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಇನ್ನು ಧಾರವಾಡದಲ್ಲಿ ಊಟಕ್ಕಾಗಿ ವೋಟಿಂಗ್ ಸ್ಟಾಪ್ ಮಾಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮತದಾನ ಪ್ರಕ್ರಿಯೆಯನ್ನೇ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಿಲ್ಲಿಸಿಬಿಟ್ಟಿದ್ದಾರಂತೆ ಅಧಿಕಾರಿಗಳು ಊಟಕ್ಕಾಗಿ. ಧಾರವಾಡದಲ್ಲಿ ಮತಗಟ್ಟೆ ಸಿಬ್ಬಂದಿಯ ಎಡವಟ್ಟಾಗಿದೆ. ಅಲ್ಟರ್ನೇಟ್ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಬೇಕಾಗಿತ್ತು. ಮತಗಟ್ಟೆ ನಂಬರ್ 180ರಲ್ಲಿ ಸಿಬ್ಬಂದಿ ಊಟದ ವಿರಾಮ. ಹಾಗಾಗಿ ಮತದಾರರು ಬಂದರೂ ಕೂಡ ಕಾಯಲೇಬೇಕು. ಮತಗಟ್ಟೆ ಬಾಗಿಲು ಹಾಕಿಕೊಂಡೇ ಊಟಕ್ಕೆ ಹೋಗ್ಬಿಟ್ಟಿದ್ದಾರಂತೆ ಸಿಬ್ಬಂದಿ. ನೋಡಿ, ಮತದಾರರು ಬರ್ತಾನೆ ಇರ್ತಾರೆ, ಸಾಯಂಕಾಲ 6 ಗಂಟೆ ತನಕ ಟೈಮಿಂಗ್ ಇರುತ್ತೆ. ಬಟ್ ಈ ಸಂದರ್ಭದಲ್ಲೇ ಇವರು ಊಟಕ್ಕೆ ಅಂತ ಸಿಬ್ಬಂದಿ ಮತಗಟ್ಟೆಯನ್ನೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಊಟದ ವಿರಾಮ ಅಂತ. ಅಲ್ಟರ್ನೇಟ್ ವ್ಯವಸ್ಥೆ ಮಾಡಬೇಕು. ಅಟ್ಲೀಸ್ಟ್ ಊಟಕ್ಕೆ ಹೋದಾಗ ಇನ್ನೊಂದಷ್ಟು ಜನ ಸಿಬ್ಬಂದಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತೆ. ಬಟ್ ಅದು ಯಾವುದೂ ಕೂಡ ಆಗಿಲ್ಲ. ಮಹಾ ಎಡವಟ್ಟು ಇದು ಚುನಾವಣಾ ಸಿಬ್ಬಂದಿಯಿಂದ. ಈಗ ಯಾರೇ ಮತದಾರರು ಬಂದರೂ ಕೂಡ ವೇಟ್ ಮಾಡಲೇಬೇಕು ಅಂತ ಪರಿಸ್ಥಿತಿ. ಈ ಥರ ಕ್ಲೋಸ್ ಮಾಡಿಬಿಟ್ರೆ ಜನಕ್ಕೂ ಗೊತ್ತಾಗಲ್ಲ ಇವರು ಊಟಕ್ಕೆ ಕ್ಲೋಸ್ ಮಾಡಿದಾರ ಬಾಗಿಲನ್ನ, ಅಥವಾ ಮತಗಟ್ಟೆಲಿ ಏನೋ ಪ್ರಾಬ್ಲಮ್ಮಾ ಅದಕ್ಕೆ ಕ್ಲೋಸ್ ಮಾಡಿದ್ರ, ಬಂದವರು ವಾಪಸ್ ಹೋದ್ರೆ ಏನು ಗತಿ? ಮೊದಲೇ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಅಂತ ಎಷ್ಟೆಲ್ಲ ಜಾಗೃತಿ ಮೂಡಿಸಿದೆ ಚುನಾವಣಾ ಆಯೋಗ. ಬಟ್ ಸಿಬ್ಬಂದಿ ಮಾಡೋ ಎಡವಟ್ಟಿನಿಂದ ವೋಟಿಂಗ್ ಪರ್ಸೆಂಟೇಜ್ ಕೂಡ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ ಈ ರೀತಿ ಮಾಡೋದ್ರಿಂದ. ಯಾಕಂದ್ರೆ 10 ಗಂಟೆ ಮೇಲೆ ಬಿರು ಬಿಸಿಲು ಅನ್ನೋ ಕಾರಣಕ್ಕೆ ಮತದಾರರು ಮತಗಟ್ಟೆಗಳಿಗೆ ಹೋಗೋದು ತೀರಾ ಕಡಿಮೆ. ಬಟ್ ಈಗ ಒಂದು 3 ಗಂಟೆ ಸಮಯ, 3 ಗಂಟೆ ಆದ ಬಳಿಕ ಸಾಕಷ್ಟು ಜನ ಮತಗಟ್ಟೆಗಳಿಗೆ ಬರ್ತಾರೆ, ಸಾಯಂಕಾಲ ವೋಟ್ ಮಾಡ್ಬಿಡೋಣಪ್ಪ ಅಂತ. ಬಟ್ ಈ ಸಂದರ್ಭದಲ್ಲಿ ಇವರು ಊಟಕ್ಕೆ ಅಂತ ಮತಗಟ್ಟೆಯನ್ನೇ ಕ್ಲೋಸ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ದೃಶ್ಯ ನೋಡ್ತಾ ಇರೋದು, ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. ಮತಗಟ್ಟೆಯನ್ನ ಹೊರಗಡೆಯಿಂದ ಕ್ಲೋಸ್ ಮಾಡಿದ್ದಾರೆ, ಒಳಗಡೆ ಊಟಕ್ಕೆ ಕೂತ್ಕೊಂಡಿರೋದು ಸಿಬ್ಬಂದಿ. ಹೀಗೆ ಮಾಡೋ ಹಾಗಿಲ್ಲ ನಿಯಮಗಳ ಪ್ರಕಾರ. ಹಾಗಾಗಿ ಸಿಬ್ಬಂದಿಯ ಎಡವಟ್ಟು ಜನಾಕ್ರೋಶಕ್ಕೆ ಕಾರಣವಾಗಿದೆ.